ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಗಲಿಲಿಯದ ಕಾನಾ ಎಂಬ ಊರಿನಲ್ಲಿ ಒಂದು ಮದುವೆ ನಡೆಯಿತು. ಯೇಸುವಿನ ತಾಯಿ ಅಲ್ಲಿಗೆ ಬಂದಿದ್ದರು. ಯೇಸುವಿಗೂ ಅವರ ಶಿಷ್ಯರಿಗೂ ಆ ಮದುವೆಗೆ ಆಮಂತ್ರಣವಿತ್ತು. ಆ ಸಂದರ್ಭದಲ್ಲಿ ದ್ರಾಕ್ಷರಸ ಸಾಲದೆ ಹೋಯಿತು. ಆಗ ಯೇಸುವಿನ ತಾಯಿ, ಅವರಲ್ಲಿ ದ್ರಾಕ್ಷರಸ ಮುಗಿದು ಹೋಗಿದೆ ಎಂದು ಯೇಸುವಿಗೆ ಹೇಳಿದರು. ಅದಕ್ಕೆ ಯೇಸು, ಅಮ್ಮ, ಇದನ್ನು ನನಗೇಕೆ ಹೇಳುತ್ತಿ? ನನ್ನ ಗಳಿಗೆ ಇನ್ನು ಬಂದಿಲ್ಲ ಎಂದು ಉತ್ತರ ಕೊಟ್ಟರು. ತಾಯಿ ಸೇವಕರಿಗೆ, ಆತ ಹೇಳಿದಂತೆ ಮಾಡಿ ಎಂದು ತಿಳಿಸಿದರು. ಯಹೂದ್ಯರ ಶುದ್ಧಾಚಾರ ಪದ್ಧತಿಯಂತೆ 6 ಕಲ್ಲು ಬಾನೆಗಳನ್ನು ಅಲ್ಲಿ ಇಟ್ಟಿದ್ದರು. ಅವು ಒಂದೊಂದು 2-3 ಕೊಡ ನೀರು ಹಿಡಿಯುವಷ್ಟು ದೊಡ್ಡದಾಗಿದ್ದವು. ಯೇಸು ಸೇವಕರಿಗೆ, ಆ ಬಾನೆಗಳಲ್ಲಿ ನೀರು ತುಂಬಿರಿ ಎಂದು ಹೇಳಿದರು. ಅವರು ಕಂಠದವರೆಗೆ ತುಂಬಿದರು. ಯೇಸು, ಈಗ ತೋಡಿಕೊಂಡು ಹೋಗಿ ಔತಣದ ಮೇಲ್ವಿಚಾರಕನಿಗೆ ಕೊಡಿ ಎಂದು ಹೇಳಲು ಅವರು ಹಾಗೆಯೇ ಮಾಡಿದರು. ಮೇಲ್ವಿಚಾರಕನು ದ್ರಾಕ್ಷರಸವಾಗಿ ಮಾರ್ಪಟ್ಟಿದ್ದ ನೀರಿನ ರುಚಿ ನೋಡಿದನು. ಅದು ಎಲ್ಲಿಂದ ಬಂದಿತೆಂದು ಅವನಿಗೆ ತಿಳಿದಿರಲಿಲ್ಲ. ನೀರನ್ನು ತೋಡಿಕೊಂಡು ಬಂದ ಸೇವಕರಿಗೆ ಮಾತ್ರ ತಿಳಿದಿತ್ತು. ಆದುದರಿಂದ ಅವನು ಮದುಮಗನನ್ನು ಕರೆದು, ಜನರೆಲ್ಲರೂ ಉತ್ತಮವಾದ ದ್ರಾಕ್ಷರಸವನ್ನು ಮೊದಲು ಹಂಚುತ್ತಾರೆ, ಅತಿಥಿಗಳು ಯಥೇಚ್ಛವಾಗಿ ಕುಡಿದಾದ ಮೇಲೆ ಸಾಧಾರಣ ದ್ರಾಕ್ಷರಸವನ್ನು ಕೊಡುತ್ತಾರೆ. ನೀನಾದರೂ ಉತ್ತಮವಾದನ್ನು ಈವರೆಗೂ ಇಟ್ಟಿದ್ದೀಯಲ್ಲ ಎಂದು ಹೇಳಿದನು. ಯೇಸು ಮಾಡಿದ ಮೊದಲ ಸೂಚಕ ಕಾರ್ಯ ಇದು. ಇದನ್ನು ಗಲಿಲಿಯ ನಾಡಿನ ಕಾನಾ ಊರಿನಲ್ಲಿ ಮಾಡಿ ತಮ್ಮ ಮಹಿಮೆಯನ್ನು ತೋರ್ಪಡಿಸಿದರು. ಪ್ರಭುವಿನ ಶುಭ ಸಂದೇಶ. ಆದಿಕಾಂಡ 2ನೇ ಅಧ್ಯಾಯ. ಹೀಗಿರುವಲ್ಲಿ ದೇವರಾದ ಸರ್ವೇಶ್ವರ ಮನುಷ್ಯನಿಗೆ ಗಾಢನಿದ್ರೆಯನ್ನು ಬರಮಾಡಿದರು. ಅವನು ನಿದ್ರಿಸುತ್ತಿರುವಾಗ ಅವನ ಪಕ್ಕೆಯ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿದರು. ಆ ಎಲುಬನ್ನು ಮಹಿಳೆಯನ್ನಾಗಿ ಮಾಡಿ ಆಕೆಯನ್ನು ಅವನ ಬಳಿಗೆ ಬರಮಾಡಿದರು. ಅವನು ಆಕೆಯನ್ನು ನೋಡಿ, ಸರಿ, ನನಗೀಗ ಇವಳು ನನ್ನ ಎಲುಬಿನ ಎಲುಬು, ನನ್ನೊಡಲಿನ ಒಡಲು, ನರರಿಂದ ಉತ್ಪತ್ತಿಯಾದವಳನ್ನು ನಾರಿಯೆಂದೇ ಕರೆಯುವರು. ಈ ಕಾರಣ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಒಡಲಾಗಿ ಬಾಳುವರು. ಆದಿಕಾಂಡದ 2ನೇ ಅಧ್ಯಾಯದ ವಿವಾಹದ ಸಂದರ್ಭ. ಬೈಬಲಿನ ಪ್ರಪ್ರಥಮ ಪುಸ್ತಕ ಆದಿಕಾಂಡ. ಅದರಲ್ಲಿ ನೆರವೇರುವ ಮೊದಲ ಸಂಸ್ಕಾರ ವಿವಾಹ. ಬೈಬಲಿನ ಕೊನೆಯ ಪುಸ್ತಕ ಪ್ರಕಟಣಾ ಗ್ರಂಥ 19ನೇ ಅಧ್ಯಾಯ. ಬಂದಿದೆ ಯಜ್ಞದ ಕುರಿಮರಿಯ ಶುಭ ವಿವಾಹ. ಸಿದ್ಧಗಳೆವು ಮದುಮಗಳು ಶೃಂಗಾರ ಸಹಿತ. ಸಂತೋಷಿಸೋಣ, ಸಂಭ್ರಮಿಸೋಣ, ಆತನ ಮಹಿಮೆಯನ್ನು ಕೀರ್ತಿಸೋಣ. ಆಕೆಗಿದ್ದ ಉಡುಗೆ ತೊಡುಗೆಗಳು ಸತ್ಕಾರ್ಯಗಳೇ, ಜನರು ಧರಿಸುವ ಅಮೂಲ್ಯ ಉಡುಗೆ ತೊಡುಗೆಗಳು. ಅನಂತರ ದೇವದೂತನು, ಯಜ್ಞದ ಕುರಿಮರಿಯ ವಿವಾಹದ ಔತಣಕ್ಕೆ ಆಹ್ವಾನಿತರು ಭಾಗ್ಯವಂತರು ಎಂದು ಬರೆ ಎಂದು ನನಗೆ ಆಜ್ಞಾಪಿಸಿದನು. ಇವು ದೇವರ ಸತ್ಯವಾದ ವಾಕ್ಯಗಳು. ಪ್ರಭುವಿನಲ್ಲಿ ಆತ್ಮೀಯ ಸಹೋದರಿಯರೇ, ಸಹೋದರರೇ, ಮೊದಲ ಸಂಸ್ಕಾರ ವಿವಾಹ. ಬೈಬಲಿನ ಕೊನೆಯ ಪುಸ್ತಕದ ಸಂಸ್ಕಾರ ವಿವಾಹ. ಅಷ್ಟೊಂದು ಮಹತ್ವ ಈ ಸಂಸ್ಕಾರಕ್ಕೆ, ಅಷ್ಟೊಂದು ಪ್ರಾಮುಖ್ಯತೆ ಈ ಸಂಸ್ಕಾರಕ್ಕೆ. ಈಗಿನ ಕಾಲಘಟ್ಟದಲ್ಲಿ ಬಹಳವಾದಂಥ ತೊಂದರೆಯಲ್ಲಿ, ಅಪಾಯದಲ್ಲಿರುವಂಥ ಸಂಸ್ಕಾರ ಅಂತ ಹೇಳಿದರೆ ಇದೇ ಸಂಸ್ಕಾರ, ವಿವಾಹ ಸಂಸ್ಕಾರ. ವಿವಾಹ ಸಂಸ್ಕಾರವನ್ನ ಬಲಿಪೂಜೆಯ ಸಂಸ್ಕಾರದೊಂದಿಗೆ ನಾವು ಅಳವಡಿಸಿಕೊಂಡು ಅದರಲ್ಲಿ ಆಚರಿಸ್ತೀವಿ. ಬಲಿಪೂಜೆಯೇ ಬೇರೆ ಸಂಸ್ಕಾರ ಅಂದರೆ ವಿವಾಹನೇ ಬೇರೆ ಸಂಸ್ಕಾರ.
ಆದರೂ ಕೂಡ ವಿವಾಹ ಸಂಸ್ಕಾರವನ್ನು ಸಾಧಾರಣವಾಗಿ 99% ಒಂಟಿಯಾಗಿ ಆಚರಿಸುವುದಿಲ್ಲ. ಬಲಿಭೋಜನದ ಈ ಪವಿತ್ರ ಸಂಸ್ಕಾರದಲ್ಲಿ ಒಂದಾಗಿಸಿ ಆಚರಿಸ್ತೀವಿ. ಯಾಕೆ? ಎಲ್ಲ ರೀತಿಯ ವರಪ್ರಸಾದಗಳು, ಆಶೀರ್ವಾದಗಳು ಈ ಸಂಸ್ಕಾರಕ್ಕೆ ಬೇಕು. ಈ ಸಂಸ್ಕಾರವನ್ನು ಸ್ವೀಕರಿಸುತ್ತಿರುವಂತಹ ಇಬ್ಬರು ವ್ಯಕ್ತಿಗಳಿಗೆ ಎಲ್ಲ ಸಂಸ್ಕಾರಗಳ ಉತ್ತೇಜನ ಬೇಕು, ಅವರ ವರಪ್ರಸಾದ ಬೇಕು, ಆಶೀರ್ವಾದ ಬೇಕು. ಜ್ಞಾನ ಸ್ನಾನವನ್ನು ಬಲಿಪೂಜೆ ಆದ್ಮೇಲೆ ಕೊಡ್ತೇವೆ. ಮೊದಲು ಕೊಡ್ತಿದ್ರು ಬಲಿಪೂಜೆಗಳಲ್ಲಿ. ಈಗ ಟೈಮ್ ಸೆನ್ಸ್ ಬಂದ್ಬಿಟ್ಟಿದೆ. 1 ಅವರ್ ಹತ್ರ 1 ಅವರೇ ಪೂಜೆ, ಅದ್ರ ಮೇಲೆ ದಾಟೋಗಿಲ್ಲ, ಹಂಗೆ ಮಾಡೋಂಗಿಲ್ಲ, ಹಿಂಗೆ ಮಾಡೋಂಗಿಲ್ಲ, ಅವ್ರ ಸಂಸ್ಕಾರಕ್ಕೆ ನಾವೇ ಕೂತ್ಕೋಬೇಕು. ಹಂಗೆ ಬೇರೆ ಯಾವುದೇ ಕಾರಣಗಳು ಇರಲಿ, ತರ್ಕ ಇರಲಿ, ಬೇರೆ ಸಂಸ್ಕಾರಗಳನ್ನು ಇಲ್ಲದೇ ಕೊಟ್ಬಿಡ್ತೀವಿ. ಕೊನೆಯ ಸಂಸ್ಕಾರ ಸಾವು, ಶವ ಸಂಸ್ಕಾರವನ್ನು ಕೂಡ ಬಲಿಪೂಜೆಯಲ್ಲಿ ಅಳವಡಿಸಿ ಮಾಡ್ತೀವಿ. ಆದರೂ ಕೂಡ ಅದನ್ನಿಲ್ಲದೆ ಆಚರಿಸುವಂಥ ಸಂದರ್ಭಗಳು ಉಂಟು. ಆದರೆ ವಿವಾಹ ಸಂಸ್ಕಾರನ ಸಾಧಾರಣವಾಗಿ ಶೇಕಡವಾರು ತಗೊಂಡ್ರೆ ಈ ಬಲಿಪೂಜೆಯ ಸಂಸ್ಕಾರದಲ್ಲೇ ಆಚರಿಸಬೇಕು. ಕಾರಣ ಇಷ್ಟೇ, ಅವರಿಗೆ ನಮ್ಮೆಲ್ಲರ ಪ್ರಾರ್ಥನೆ ಬೇಕು. ಆ ಇಬ್ಬರು ವ್ಯಕ್ತಿಗಳಿಗೆ ನಮ್ಮೆಲ್ಲರ ಆಶೀರ್ವಾದ ಬೇಕು. ನಮ್ಮೆಲ್ಲರ ಉತ್ತಮವಾದಂಥ ಮಾದರಿ, ಆದರ್ಶ ಅವರಿಬ್ಬರಿಗೆ ಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಅವರು ಇಬ್ಬರೆಲ್ಲ ಒಂದಾಗಿ ಬಾಳಲಿರುವಂಥ ಈ ಸಂಸ್ಕಾರದಲ್ಲಿ ಒಂದೇ ರೀತಿ ಯೋಚನೆ ಮಾಡೋದು ಕಷ್ಟವಾಗಿದೆ. ಒಂದೇ ಗುರಿಯನ್ನು ಇಬ್ಬರು ಹೊತ್ಕೊಂಡು ಸಾಗೋದು ಕಷ್ಟವಾಗಿದೆ. ಒಬ್ಬರೊಬ್ಬರು ಒಂದೊಂದು ದಿಕ್ಕಿಗೆ ಎಳೆಯುವಂಥ ಸಾಧ್ಯತೆ ಉಂಟು. ಹೀಗಿರುವಾಗ ಈ ಸಂಸ್ಕಾರ ಅಪಾಯದಲ್ಲಿದೆ. ಒಂದಾಗಿರಬೇಕು ನೀವು. ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಎನ್ನುವಂಥ ಬೆಂಬಲದ ಪ್ರಾರ್ಥನೆಯ ಭರವಸೆಯ ಪ್ರತೀಕ ಇದೆ. ಆತ್ಮೀಯರೇ, ಇವತ್ತು ಕೂಡ ಶುಭ ಸಂದೇಶದಲ್ಲಿ ಒಂದು ವಿವಾಹ ಸಂಸ್ಕಾರವನ್ನು ನಾವು ನೋಡ್ತಾ ಇದ್ದೇವೆ. ಜೋಸೆಫ್ ಸಾರ್ತೋ ಎನ್ನುವ ವ್ಯಕ್ತಿ ಬಹಳ ಬಡತನದಿಂದ ಬಂದ ವ್ಯಕ್ತಿ. ಇಟಲಿಯ ಮೊಂತವಾ ಎನ್ನುವಲ್ಲಿ ಜನಿಸಿದವರು, ಕಷ್ಟದ ಜೀವನವನ್ನು ನಡೆಸಿದಂಥವರು. ಎಷ್ಟೊಂದು ಬಡತನ ಅಂತ ಹೇಳಿದರೆ ಅವರಲ್ಲಿ ಹಾಕೊಳ್ಳಿಕ್ಕೆ ಒಂದು ಜೊತೆ ಚಪ್ಪಲಿ ಕೂಡ ಇರಲಿಲ್ಲ, ಜೋಡು ಕೂಡ ಇರಲಿಲ್ಲ. ಯಾವುದೋ ಸಂದರ್ಭದಲ್ಲಿ ಅವರಿಗೆ ಒಂದು ಬಡಬಡಿಯಾಗಿ ಒಂದು ಚಪ್ಪಲಿ ಸಿಕ್ಕುತ್ತೆ. ಶಾಲೆಗೆ ಹೋಗುವಾಗ ಆ ಚಪ್ಪಲಿಯನ್ನು ಅವರು ಉಪಯೋಗಿಸ್ತಾ ಇರಲಿಲ್ವಂತೆ, ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ತಿದ್ರಂತೆ. ಯಾಕೆ? ಹೋಗ್ಬೇಕಾದ್ರೆ ಸೌದೋಗ್ಬಿಡುತ್ತಲ್ಲ, ಸೌದೋಗ್ಬಿಟ್ರೆ ನನಗೆ ಇನ್ನೊಂದು ಸಿಕ್ಕಲ್ಲ. ಅಲ್ಲಿ ಹೋಗಿ ಶಾಲೆಗೆ ಹೋಗಿ ಚಪ್ಪಲಿ ಹಾಕ್ಕೊಳ್ತಿದ್ರಂತೆ. ದಾರಿಯಿಂದ ಮನೆಯಿಂದ ಶಾಲೆಗೆ ಹೋಗುವಾಗ ಹಾಕ್ಕೊಳ್ತಿರ್ಲಿಲ್ಲ. ಮತ್ತೆ ಹಾಗೆ ಅಲ್ಲಿಂದ ಹೊರಡುವಾಗ ಚಪ್ಪಲಿ ಎತ್ತಿ ಬ್ಯಾಗಲ್ಲಿ ಹಾಕ್ಕೊಳ್ತಿದ್ರು, ತಲೆ ಮೇಲೆ ಇಟ್ಕೊಂಡ್ರು ಬರ್ತಾ ಇದ್ರು. ಅಷ್ಟೊಂದು ಬಡತನ ಆ ವ್ಯಕ್ತಿಗೆ. ಇಂಥ ವ್ಯಕ್ತಿ ದೇವರ ಕರೆಯನ್ನು ಆಲಿಸಿ ಆ ಕರೆಗೆ ಹೋಗೊಟ್ಟು ಗುರು ಆಗ್ತಾರೆ. ಗುರು ಆದವರು ಧರ್ಮಾಧ್ಯಕ್ಷರಾಗ್ತಾರೆ. ಧರ್ಮಾಧ್ಯಕ್ಷರಾದಾಗ ನೀವು ನೋಡಿರ್ತಿರಲ್ಲ, ಧರ್ಮಾಧ್ಯಕ್ಷರ ಕೈಯಲ್ಲಿ ಉಂಗುರಗಳಿರ್ತವೆ. ಒಂದು ದೊಡ್ಡ ಮುದ್ರೆಯನ್ನು ಕೊಟ್ಟಿರ್ತಾರೆ. ಅದೊಂದು ಅವರ ಅಧಿಕಾರದ ಸಂಕೇತ. ಮನೆಗೆ ಓಡಿ ಬರ್ತಾರೆ. ತಾಯಿದ್ದಾರೆ, ತಾಯಿ ಹತ್ರ ಹಿಂಗೆ ಬೆರಳು ತೋರಿಸಿ ಹೇಳ್ತಾರಂತೆ, ನೀವು ಕೇಳಿದ್ದೀರೇನೋ ಈ ಸ್ಟೋರಿ. ತಾಯಿಗೆ ಈ ಉಂಗುರವನ್ನು ತೋರಿಸಿ ಹೇಳ್ತಾರಂತೆ, ನೋಡಮ್ಮ ಈ ಉಂಗುರ ನೋಡು, ಧರ್ಮಾಧ್ಯಕ್ಷನಾಗಿದ್ದೀನಿ ನಾನು, ಈ ಉಂಗುರ ನೋಡು. ಅವರಮ್ಮ ತನ್ನ ಉಂಗುರವನ್ನು ತೋರಿಸೋದ್ರಂತೆ, ಈ ಉಂಗುರವನ್ನು ನೋಡು ಮಗನೇ, ಈ ಉಂಗುರವನ್ನು ನೋಡು, ನಾನು ಮದುವೆಯಾಗಿ ವಿವಾಹವಾದ ಮೇಲೇ ನಿನಗೆ ಈ ಉಂಗುರ ಸಿಕ್ಕಿದ್ದು. ನನಗಿಲ್ಲದಂಥ ಈ ಉಂಗುರದಿಂದ ನಿನಗೆ ಆ ಉಂಗುರ ಬರೋಕ್ಕೆ ಸಾಧ್ಯನೇ ಇರಲಿಲ್ಲ. ವಿವಾಹ ಸಂಸ್ಕಾರದ ಎಷ್ಟೊಂದು ಅಮೂಲ್ಯವಾದ ಸಂಸ್ಕಾರ ಅಲ್ವೇ? ಎಷ್ಟೊಂದು ಅತ್ಯುನ್ನತವಾದಂಥ ಸಂಸ್ಕಾರ ಅಲ್ವೇ? ಇದನ್ನು ನಾವು ಮಹೋನ್ನತವಾದಂಥ ದೃಷ್ಟಿಯಲ್ಲಿ ನೋಡಬೇಕು. ಅದಾಗದೆ ಹೋದಾಗಲೇ ಅನೇಕ ಸಮಸ್ಯೆಗಳು ಬರೋದು. ಇದು ನನ್ನ ಬಯಕೆಗಳನ್ನು, ನನ್ನ ಆಸೆಗಳನ್ನು, ನನ್ನ ತೀಟೆಗಳನ್ನು ತೀರಿಸಿಕೊಳ್ಳಿಕ್ಕೆ ಅನ್ನೋದು ಬಂದ್ಬಿಟ್ಟಾಗ ಇದು ಯಾವುದಕ್ಕೂ ಬೆಲೆನೇ ಇಲ್ಲ. ಪಾವಿತ್ರತೆನೇ ಕಳ್ಕೊಂಡ್ಬಿಡ್ತೀವಿ, ಪಾವಿತ್ರತೆ ಹೊರಟೋಗ್ಬಿಡುತ್ತೆ. ಒಬ್ಬ ಹೋಗ್ತಾ ಇರಬೇಕಾದ್ರೆ ಅವನ ಜೊತೆಗಾರ ನೋಡ್ತಾನಂತೆ, ಇವನ ಕೈಯಲ್ಲಿ 2 ಉಂಗುರ ಇದೆ. ಯಾವ ಕೈಗೆ ಉಂಗುರ ಹಾಕೋದು? ಮದುವೆ ಉಂಗುರನ? ಎಡಕೈಗೆ ಅಲ್ವಾ? ಎಡಕೈಗ ಇದನ್ನ ರಿಂಗ್ ಫಿಂಗರ್ ಅಂತ ಹೇಳ್ತಾರಲ್ವಾ? ಇವನಲ್ಲಿ 2 ಉಂಗುರ ಇದೆ. ಈ ಬೆರಳಲ್ಲೂ ಇದೆ, ಈ ಬೆರಳಲ್ಲೂ ಇದೆ. ಅಲ್ಲಲ್ಲ, 2 ಮದುವೆ ಮಾಡ್ಕೊಂಡ್ಬಿಟ್ಟೇನೋ? ಹೌದು, ನನಗೆ 2 ಮದುವೆನೇ, 2 ಮದುವೆಯ ಉಂಗುರಗಳು. ಏನದು? ಈಗ ಹೇಳ್ತಾನಂತೆ, ನೋಡು, ಈ ರಿಂಗ್ ಫಿಂಗರ್ ಇದೆಯಲ್ಲ, ಇದರಲ್ಲಿರುವಂಥ ಉಂಗುರ ನನ್ನ ಮದುವೆದು. ನನಗೆ 30 ವರ್ಷವಾಗಿದೆ ಮದುವೆ ಆಗಿ. ಅದರ ಪ್ರತೀಕವಾಗಿ, ವಿಶ್ವಾಸಕ್ಕಾಗಿ, ಪ್ರಾಮಾಣಿಕವಾಗಿ, ಪ್ರೀತಿಗಾಗಿ ನಾನು ಅದನ್ನು ಧರಿಸಿದ್ದೀನಿ. ಈ ಮಧ್ಯ ಫಿಂಗರ್ ಇದೆಯಲ್ಲ, ಮಿಡಲ್ ಫಿಂಗರ್, ಇದರಲ್ಲಿರುವಂಥ ಉಂಗುರ ನನ್ನ
ನನ್ನ ತಂದೆ ತಾಯಿಯ ಮದುವೆಯ ಉಂಗುರ. ಅವ್ರು ಹಾಕೊಳ್ಬೇಕಾದನ್ನ ನೀನು ಯಾಕೆ ಹಾಕೊಂಡಿದ್ದೀಯಾ? ಅವ್ರು ಹೇಳಿರಂತೆ 1999ರಲ್ಲಿ ನಮ್ಮಪ್ಪ ತೀರ್ಕೊಂಡ್ಬಿಟ್ರು. ನಮ್ಮಪ್ಪ ತೀರ್ಕೊಂಡ ಮುಂದಿನ ದಿನ ಶವ ಸಂಸ್ಕಾರ ಆದ್ಮೇಲೆ ನಮ್ಮಮ್ಮ ಕರೆದು ಹೇಳಿದ್ರು, ಮಗನೇ ತಗೋ ಆ ಉಂಗುರನ, ನೀನ ನನ್ನ ಮದುವೆಯ ನಿನ್ನ ತಂದೆ ತಾಯಿಯ ಮದುವೆ ಉಂಗುರವನ್ನ ನೀನು ಧರಿಸು. ಯಾಕೆ? ಅವನು ಹೇಳ್ತಾನೆ, ನನ್ನ ತಾಯಿ ಕೊಡುವ ಉದ್ದೇಶ ಇದೆ. ಏನಂದ್ರೆ, ನಾನು ನನ್ನ ತಂದೆ ತಾಯಿಯ ವಿವಾಹ ಸಂಸ್ಕಾರವನ್ನು ಗೌರವಿಸ್ತೇನೆ, ಅತಿಯಾಗಿ ಗೌರವಿಸ್ತೇನೆ, ಅತಿಯಾಗಿ ನಾನು ಉನ್ನತ ಸ್ಥಾನದಲ್ಲಿಟ್ಟಿದ್ದೇನೆ ನನ್ನ ತಂದೆ ತಾಯಿಯ ವಿವಾಹ ಸಂಸ್ಕಾರವನ್ನು. ಅವರು 50 ವರ್ಷ ಜೊತೆಯಾಗಿ ಬಾಳಿದ್ರು. ಈಗ ನನ್ನ ತಂದೆ ನಮ್ಮೊಂದಿಗೆ ಇಲ್ಲ, ಆದರೆ ಆ ಸಂಸ್ಕಾರವನ್ನು ನಾನು ಎತ್ತಿ ಹಿಡಿತೇನೆ. ಆ ಸಂಸ್ಕಾರದ ಮಹಿಮೆಯನ್ನು ನಾನು ಜಗತ್ತಿಗೆ ಸಾರಬೇಕು ಎನ್ನುವ ಸಾಕ್ಷ್ಯವನ್ನು ಕೊಡುವಂತ ಕರ್ತವ್ಯ ನನ್ನ ತಾಯಿ ಕೊಟ್ಟಿದ್ದಾರೆ. ಇದನ್ನೆಲ್ಲ ತೋರಿಸಿ ನಾನು ಜನರಿಗೆ ಹೇಳ್ತೇನೆ, ನಿಮ್ಮ ವಿವಾಹ ಸಂಸ್ಕಾರಗಳನ್ನ ಕಾಪಾಡಿಕೊಳ್ಳಿ, ಭದ್ರ ಮಾಡಿಕೊಳ್ಳಿ, ನಿಮ್ಮ ಕುಟುಂಬಗಳನ್ನು ಭದ್ರ ಮಾಡಿಕೊಳ್ಳಿ. ಒಡೆದು ಹೋಗ್ಲಿಕ್ಕೆ ಯಾವ ಕಾರಣಕ್ಕೂ ಬಿಡಬೇಡಿ, ಯಾವ ಕಾರಣವೂ ಕೂಡ ನಿಮ್ಮನ್ನು ಬೇರ್ಪಡಿಸಬಾರದು. ದೈವ ವಾಕ್ಯ ಹೇಳುತ್ತೆ, 2ನೇ ಅಧ್ಯಾಯ ಆದಿಕಾಂಡ. ಇನ್ನಿಬ್ಬರು ಅವರಿಬ್ಬರಲ್ಲ, ಒಂದೇ ಒಡಲಾಗಿ ಬಾಳ್ತಾರೆ. ಅವರನ್ನು ಬೇರ್ಪಡಿಸುವ ಯಾವ ಶಕ್ತಿಯೂ ಕೂಡ ಈ ಪ್ರಪಂಚದಲ್ಲಿ ಇರಬಾರದು. ಅತ್ತೆಯಾಗಲಿ, ಮಾವನಾಗಲಿ, ತಂದೆಯಾಗಲಿ, ತಾಯಿಯಾಗಲಿ, ಯಾರು ಕೂಡ ಅವರನ್ನು ಬೇರ್ಪಡಿಸಬಾರದು. ಅವರು ಒಂದೇ ಶರೀರವಾಗಿ, ಒಂದೇ ಮಾಂಸವಾಗಿ, ಒಂದೇ ರಕ್ತವಾಗಿ, ಒಂದೇ ಎಲುಬಾಗಿ ಬಾಳಬೇಕು. ಬಹಳ ಕಷ್ಟ ಅಲ್ವೇ? ಕಷ್ಟ ಯಾರಿಗೆ ಕಷ್ಟ ಇಲ್ಲ. ಹಳೆಯ ಅಂಕಿಅಂಶಗಳನ್ನು ತೆಗೆದುಕೊಂಡ್ರೆ ವಿವಾಹವಾದಂಥ ಪ್ರತಿಯೊಬ್ಬರು ಕೂಡ ಒಂದಾಗಿದ್ರು. ಬೇರೆ ಆದ ಸಂದರ್ಭಗಳನ್ನು ನಮ್ಮ ಹಳ್ಳಿಯಲ್ಲಿ ನಾನು ನೋಡಿದ್ದೇ ಇಲ್ಲ. ನಾನು ಎಷ್ಟು ವರ್ಷ ಇದ್ನೋ ಅಷ್ಟು ವರ್ಷ ಅವ್ರ ಮನೆಯಲ್ಲಿ ಜಗಳ ಇತ್ತು, ಅವ್ರ ಮನೆಯಲ್ಲಿ ಸಮಸ್ಯೆಗಳಿತ್ತು, ಅವ್ರ ಮನೆಗಳಲ್ಲಿ ಕೊರತೆಗಳಿತ್ತು, ಅವ್ರ ಮನೆಯಲ್ಲಿ ಭಿನ್ನಾಭಿಪ್ರಾಯಗಳಿತ್ತು. ಇಲ್ಲ ಅಂತಲ್ಲ, ಎಲ್ಲಿಲ್ಲ ಹೇಳಿ? ಎಷ್ಟು ತಲೆಗಳಿವೆಯೋ ಅಷ್ಟು ಅಭಿಪ್ರಾಯಗಳು ಬಂದೇ ಬರ್ತವೆ. ನಾವು ತಲೆಗಳನ್ನೆಲ್ಲ ಕೌಂಟ್ ಮಾಡೋರು, ಹೃದಯಗಳನ್ನ. ಇದು ಒಂದಾಗಿದ್ರೆ ತಲೆಗಳು ಎಷ್ಟಿದ್ರೆ ಏನಂತೆ, ಅಭಿಪ್ರಾಯಗಳು ಎಷ್ಟಿದ್ರೆ ಏನಂತೆ. ಪೌಲ ಹೇಳ್ತಾನೆ, ನಿಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಸಹಜ ಎನ್ನುವುದು ನನಗೆ ಗೊತ್ತು, ಆದರೆ ಆ ಭಿನ್ನಾಭಿಪ್ರಾಯಗಳು ನಿಮ್ಮನ್ನು ಬೇರ್ಪಡಿಸದೇ ಇರಲಿ. ಯಾಕೆ ಅಂತ ಹೇಳಿದ್ರೆ, ದೇವರು ನಿಮ್ಮಿಬ್ಬರನ್ನ ಒಂದುಗೂಡಿಸಿದ್ದಾರೆ, ಅವರೇ ನಿಮ್ಮನ್ನ ಬೇರ್ಪಡಿಸಬೇಕು. ಮನುಷ್ಯರಿಂದ ಶಕ್ತಿ ಇಲ್ಲ. ಈ ಕಥೆ ಹೇಳಿದಿನ ಇಲ್ವಾ ಗೊತ್ತಿಲ್ಲ. ಧರ್ಮ ಕೇಂದ್ರದಲ್ಲಿ ಒಂದು ಮಾತು ಎಲ್ಲ ಕಡೆ ಓಡಾಡ್ತಿತ್ತಂತೆ, ನಮ್ಮ ಫಾದರ್ ಓದೋರಿಗೆಲ್ಲ ಡೈವರ್ಸ್ ಕೊಡ್ತಾರೆ, ನಮ್ಮ ಫಾದರ್ ಓದೋರಿಗೆಲ್ಲ ಬೇರ್ಪಡಿಸ್ತಾರೆ. ಒಬ್ಬ ಬಂದಂತೆ, ಸ್ವಾಮಿ ನನ್ನ ವಿವಾಹ ಸಂಕಷ್ಟದಲ್ಲಿದೆ, ಬೇರ್ಪಡಿಸ್ಬೇಕು ನೀವು. ಸರಿ, ಬರೋ ಭಾನುವಾರ ಬಲಿಪೂಜೆಯಲ್ಲೇ ಬೇರ್ಪಡಿಸ್ಬಿಡ್ತೀನಿ. ಬಲಿಪೂಜೆಯಲ್ಲಿ ನನಗೆ ಡಿವೋರ್ಸ್ ಎಲ್ಲರ ಎದುರುಗಡೆ ಕೊಟ್ಬಿಡ್ತೀನಿ. ಎಲ್ಲ ಬಲಿಪೂಜೆಯಲ್ಲಿ ಕಾದಿದ್ದಾರೆ, ಏನು ಮಾಡ್ತಾರೆ ಫಾದರ್ ಅಂತ ಇಲ್ಲಿ ಇಟ್ಟಿದ್ರಲ್ಲ ತೀರ್ಥದ ಕುಪ್ಪಿ ಎತ್ಕೊಂಡ್ಬಿಟ್ರು. ಓಕೆ, ಫಾದರ್ ತೀರ್ಥ ಹಾಕ್ತಾರಲ್ಲ, ಅದು ಎತ್ಕೊಂಡು ಇಬ್ರು ಮೊಣಕಾಲಾಗ್ರಪ್ಪ, ಮೊಣಕಾಲಾಗ್ಬೇಕು, ತೆಗೆದು ಒಂದು ಬಿಟ್ಟರು ತಲೆ ಮೇಲೆ ಇವರಿಗೆ. ನೆಕ್ಸ್ಟ್ ಏಟು ಇವಳಿಗೆ, ಒಂದೇಟು ಇವಳಿಗೆ, ಒಂದೇಟು ಅವನಿಗೆ. ಯಾರು ಜಾಸ್ತಿ ಹೊಡಿಬೇಕು? ಇಬ್ಬರಿಗೂ ಒಂದೊಂದು, ತಲಾ ಒಂದೊಂದು. ಈಕ್ವಲ್ ಅಲ್ಲ ಇಬ್ರಿಗೂ ಒಂದೊಂದು ಏಟು. ತಾಳಕ್ಕಾಗಲಿಲ್ಲ ಅವರಿಗೆ. ಈ ಸ್ವಾಮಿ ಮೆಲ್ಲಿಗೆ ಹೊಡಿಲಿಲ್ಲ, ಎತ್ತಿ ಹೊಡಿತಾರೆ, ಅಪರಪರ ಹೊಡಿತಾ ಇದ್ದಾರೆ. ಸ್ವಾಮಿ ಏನು ಮಾಡ್ತಾ ಇದ್ದಾರೆ? ನೀವು ಯಾರಾದರೂ ಒಬ್ರು ಸಾಯ್ಬೇಕಂಡ್ರು ಅಲ್ಲಿವರೆಗೆ ನಾವು ಹೊಡಿತೀನಿ. ನಿಮ್ಮಲ್ಲಿ ಯಾರಾದರೂ ಒಬ್ರು ಸತ್ತು ಬೀಳಬೇಕು, ಅಲ್ಲಿವರೆಗೆ ನಿಮಗೆ ಡಿವೋರ್ಸ್ ಇಲ್ಲ, ನಾನು ಕೊಡ್ತೀನಿ ಡಿವೋರ್ಸ್. ನಿಮ್ಮಲ್ಲಿ ಯಾರಾದರೂ ಹೋಗ್ಬೇಕು. ಆತ್ಮೀಯ ಸಹೋದರರೇ, ಈ ವಿವಾಹ ಸಂಸ್ಕಾರ ಅಂದರೆ ಹಾಗೆ ಅಲ್ಲೇ. ವಿವಾಹ ಸಂಸ್ಕಾರ ಅಂದರೆ ಇಬ್ಬರನ್ನ ಬೇರ್ಪಡಿಸಲಿಕ್ಕೆ ಸಾಧ್ಯವೇ ಇಲ್ಲದಂತಹ ಸಂಸ್ಕಾರ, ಇಬ್ಬರನ್ನು ಯಾರಿಂದಲೂ ಬೇರ್ಪಡಿಸಲು ಸಾಧ್ಯವಿಲ್ಲದ ಸಂಸ್ಕಾರ. ಧರ್ಮಸಭೆಗೂ ಶಕ್ತಿ ಇಲ್ಲ, ಧರ್ಮಾಧ್ಯಕ್ಷರಿಗೂ ಶಕ್ತಿ ಇಲ್ಲ, ಪೋಪ್ ಜಗದ್ಗುರುಗಳಿಗೂ ಶಕ್ತಿ ಇಲ್ಲ. ದೇವರೊಬ್ಬರೇ ನಮ್ಮನ್ನು ಬೇರ್ಪಡಿಸಬೇಕು. ಅದು ಯಾವಾಗ? ಸಾವು ಮಾತ್ರ ನಮ್ಮನ್ನು ಬೇರ್ಪಡಿಸುತ್ತೆ. ಬೇರೆ ಯಾವ ಶಕ್ತಿಗಳು, ಯಾವ ಕಾರಣಗಳು, ಯಾವುದೂ ನಮ್ಮನ್ನು ಬೇರ್ಪಡಿಸಲಿಕ್ಕೆ ಸಾಧ್ಯವೇ ಇಲ್ಲ. ಹೋಶೇಯ ಪ್ರವಾದಿಯ ಕಥೆ ಹೇಳಿದಿನ. ಹೋಶೇಯ ಪ್ರವಾದಿ, ದೇವರು ಆತನನ್ನು ಕರೆದು ಹೇಳ್ತಾರೆ, ನೀನು ಹೋಗಿ ಅವಳನ್ನು ಮದುವೆ ಆಗಬೇಕು. ಪ್ರವಾದಿಗಳ ಜೀವನನೇ ಒಂದು ಪಾಠ ಜನರಿಗೆ.
ದೇವರು ಯಾರಾದರೂ ಒಬ್ಬ ವ್ಯಕ್ತಿಯನ್ನು ಕರೆದು ನೀನು ಇದನ್ನು ಮಾಡು ಅಂತ ಹೇಳಿದರೆ ಅದು ಜನರೆಲ್ಲರಿಗೆ ಪಾಠವನ್ನು ಇವನ ಜೀವನದ ಮುಖಾಂತರ ತೋರಿಸ್ತಾ ಇದ್ದಂಥದ್ದು ಪ್ರವಾದಿಯ ಜೀವನ. ಯಾವ ಪ್ರವಾದಿಯನ್ನಾದರೂ ತೆಗೆದುಕೊಳ್ಳಿ, ನೀನು ಇದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು, ನೀನು ಹೀಗೆ ಮಾಡು. ಹೋಗಿ ಮಾರ್ಕೆಟಲ್ಲಿ ಎಲ್ಲರ ಎದುರುಗಡೆ ಈ ರೀತಿಯಾಗಿ ಚಿಂದಿ ಬಟ್ಟೆ ಉಟ್ಕೊಂಡು ಮರಳಲ್ಲಿ ಒದ್ದಾಡು ಬಿದ್ದಾಡು ಅಂದರೂ ಕೂಡ ಅದಕ್ಕೊಂದು ಅರ್ಥ. ಅವನೇನು ಕೇಳೋದಿಲ್ಲ, ಯಾಕೆ ಸ್ವಾಮಿ ನಾನು ಹುಚ್ಚಿನ ಥರ ವರ್ತನೆ ಮಾಡಬೇಕು? ಅದೇ ಕಣೋ ನಿನ್ನ ಜೀವನ. ನೀನು ಆ ರೀತಿಯಾಗಿ ವರ್ತನೆ ಮಾಡಿದ್ರೆ ಜನರಿಗೆ ಅರ್ಥವಾಗುತ್ತೆ, ನಾವು ಪಾಪವೆಂಬ ಮಲಿನದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೇವೆ, ಇದರಿಂದ ನಾವು ಬಂದು ಶುದ್ಧವಾಗಬೇಕು ಎಂಬ ಸಂದೇಶವನ್ನು ಸರ್ವೇಶ್ವರ ಸ್ವಾಮಿ ನಮಗೆ ಕೊಡ್ತಾ ಇದ್ದಾರೆ ಅಂತ ಅವರು ತಿಳ್ಕೊಳ್ಬೇಕು. ಪ್ರವಾದಿಯ ಜೀವನನೇ ಹಾಗೆ. ಅವನು ಊಟ ಮಾಡುವ ರೀತಿ, ಬಟ್ಟೆ ಹಾಕುವ ರೀತಿ, ಅವನ ಅವನ ತಲೆಗೂದಲಿನ ರೀತಿ ಎಲ್ಲವೂ ಕೂಡ ಒಂದು ಸಂದೇಶ ಜನರಿಗೆ. ಹೋಶೇಯ ಪ್ರವಾದಿಯೇ ಇಡೀ ಜೀವನವೇ ಒಂದು ಸಂದೇಶ. ಹೋಗಿ ಅವಳನ್ನು ಮದುವೆ ಆಗು. ಸ್ವಾಮಿ, ಅವಳನ್ನ ಮದುವೆ ಆಗಲ್ಲ, ನಾನು ಬಹಳ ಕೆಟ್ಟ ಹೆಂಗಸು ಸ್ವಾಮಿ, ಅವಳು ಕೈ ತೋರಿಸ್ತಾ ಇದ್ದೀನಂತೆ, ಇನ್ನೆಲ್ಲ ತೋರಿಸೋಣ ಆಕಾಶ. ಅವಳನ್ನು ಮದುವೆ ಆಗಲ್ಲ ಸ್ವಾಮಿ, ಅವಳು ತುಂಬ ಕೆಟ್ಟ ಹೆಂಗಸು ಸ್ವಾಮಿ, ಅವಳನ್ನ ಮದುವೆ ಆಗೋಕ್ಕಾಗಲ್ಲ, ನೀನು ಮದುವೆ ಆಗಬೇಕು. ಹೋಗ್ತಾನೆ, ಕರ್ಕೊಂಡು ಬರ್ತಾನೆ, ವಿವಾಹ ಆಗ್ತಾನೆ, ಒಂದು ಮಗು ಆಗುತ್ತೆ. ಓದಿದ್ದೀರಾ ವಿಷಯದಿಂದ? ಓದಿದ್ದೀರಾ? ದಯವಿಟ್ಟು ಓದಿ, ಮತ್ತೊಮ್ಮೆ ಓದಿ. ವಿವಾಹ ಆದವರೆಲ್ಲ ಓದಲೇಬೇಕು, ನಾನು ಓದಬಾರ್ದು, ನೀವು ಓದಬೇಕು. ನಮಗೆ ವಿವಾಹದ ತರಗತಿಗಳನ್ನು ನಮ್ಮ ಸೆಮಿನರಿನಲ್ಲಿ ತಗೋತಾ ಇದ್ರಲ್ಲ, ಎಷ್ಟು ಕ್ಲಾಸ್ ತಗೊಂಡ್ರು ಅಂತ ಹೇಳಿದ್ರೆ ನನಗೆ ತುಂಬ ಪ್ರಶ್ನೆಗಳು ಬರ್ತಾಯಿದೆ. ನಮಗೆ ಯಾಕೆ ಈ ಸಂಸ್ಕಾರ ಇಷ್ಟೊಂದು ಡೀಪಾಗಿ ಹೇಳ್ಕೊಡ್ತಾ ಇದ್ದಾರೆ? ಅವಶ್ಯಕತೆ ಇದ್ದಿದ್ದನ್ನು ಹೇಳ್ಕೊಡ್ತಾ ಇದ್ದಾರಲ್ಲ, ಯಾಕೆ? ಅದರ ಅರ್ಥ ಇದೆ ಅಲ್ವೇ? ಆಮೇಲೆ ಬಂದು ಕೇಳಿ ಹೇಳ್ತೀನಿ, ಈಗ ಸಮಯ ಇಲ್ಲ ಅನ್ಸುತ್ತೆ. ಮಗು ಆದ್ಮೇಲೆ ಹೊಡೋಗ್ಬಿಟ್ಲು ಅವಳು. ಮಗು ಆದ್ಮೇಲೆ ಹೊಡೋಗ್ಬಿಟ್ಟು ಕುಲೀನ ಸ್ತ್ರೀ ಅಲ್ವಾ, ಹೋಗಿ ಅಲ್ಲಿ ದಂಧೆ ಮಾಡ್ತಿದ್ದಾಳೆ. ತನ್ನ ಶರೀರವನ್ನು ಮಾರ್ಕೊಂಡು ಬೇರೆ ಜೊತೆ ಜೀವನ ಮಾಡ್ತಾ ಇದ್ದಾಳೆ. ದೇವರು ಸರ್ವೇಶ್ವರ ಸ್ವಾಮಿ ಹೊಸೆಯ ಪ್ರವಾದಿಯನ್ನು ಕರೆದು ಹೇಳ್ತಾರೆ, ಹೋಗಿ ಅವಳನ್ನ ಕರ್ಕೊಂಬ, ನಿಮ್ಮ ಮನೇಲಿ ಇಟ್ಕೋ, ಅವಳ ಜೊತೆ ಸಂಸಾರ ಮಾಡು, ಜೀವನ ಮಾಡು. ಏನು ಸ್ವಾಮಿ ಇದು? ಆಗಲ್ಲ ಸ್ವಾಮಿ, ಆಗಲ್ಲ, ಹೋಗ್ಲೇಬೇಕು. ಹೋದ, ಮತ್ತೆ ಕರ್ಕೊಂಬ, 2 ಮಕ್ಕಳ, ಮತ್ತೆ ಬಿಡೋದು. ಇನ್ಯಾರ ಜೊತೆನೋ ಸಂಸಾರ ಮಾಡ್ತಿದ್ಲು, ಇನ್ಯಾರ ಜೊತೆನೋ ಜೀವನ ಮಾಡ್ತಿದ್ಲು, ಇನ್ಯಾರ ಜೊತೆನೇ ತಿರುಗ್ತಿದ್ಲು. ಸರ್ವೇಶ್ವರ ಸ್ವಾಮಿ ಮತ್ತೆ ಕಳಿಸ್ತಾರೆ. ಅವ್ನು ಸಾಯೋರಿಗೆ ಇದೆ ಅವನ ಜೀವನ. ಅದರ ಅರ್ಥ ಏನು? ನನ್ನ ಜನರಾದ ನೀವು, ನಿಮ್ಮನ್ನ ನಾನು ವಿವಾಹವಾಗಿದ್ದೇನೆ ಸರ್ವೇಶ್ವರ ಸ್ವಾಮಿ. ನನ್ನ ಮತ್ತು ನಿಮ್ಮ ಸಂಬಂಧ ಪವಿತ್ರವಾದಂಥ ವಿವಾಹ ಸಂಬಂಧವಿದ್ದ ಹಾಗೆ. ನಾನು ವರ, ನೀನು ವಧು, ನನಗಾಗಿ ಆರಿಸಲ್ಪಟ್ಟಂತ ವಧು ನೀನು ಇಸ್ರಾಯೇಲೇ. ನೀನು ನನ್ನನ್ನು ಆಗಾಗ ತ್ಯಜಿಸಿ ಬೇರೆ ಅನ್ಯ ದೇವರುಗಳಿಗೆ, ಮೂರ್ತಿ ಪೂಜೆಗೆ ಇನ್ನೊಂದು ಕಡೆ ಹೋಗ್ತಾ ಇದೀಯಾ. ಆದರೂ ನಿನ್ನ ನಾನು ಬಿಡೋದಿಲ್ಲ, ನಿನ್ನನ್ನು ಪ್ರೀತಿಸ್ತೇನೆ, ನಿನ್ನನ್ನು ಅತಿಯಾಗಿ ಪ್ರೀತಿಸ್ತೇನೆ. ನಿನ್ನನ್ನು ಅತಿಯಾಗಿ ಎಷ್ಟು ಪ್ರೀತಿಸ್ತೇನೆ ಅಂತ ಹೇಳಿದರೆ, ನೀನು ಏನೇ ತಪ್ಪು ಮಾಡಿದ್ರು ನಿನ್ನನ್ನು ಮತ್ತೆ ಕರೆದುಕೊಂಡು ಬಂದು ನನ್ನ ಪ್ರೀತಿಯನ್ನು ನಿನಗೆ ಕೊಡ್ತೇನೆ. ನೋಡಿ, ವಿವಾಹ ಸಂಸ್ಕಾರ ಬೈಬಲ್ನಲ್ಲಿ ಅತಿ ಉನ್ನತವಾದಂಥ ಸಂಸ್ಕಾರ. ಅದಕ್ಕೆ ಓದಿದ್ದು ನಾನು ಮೊದಲನೇ ಪುಸ್ತಕ, ಕೊನೆಯ ಪುಸ್ತಕ, ಎಲ್ಲ ಪ್ರವಾದಿಗಳ ಜೀವನ ಸಂಸ್ಕಾರ ಈ ಸಂಸ್ಕಾರದ ಬಗ್ಗೆನೇ ಹೇಳ್ತಾ ಇದೆ. ನೋಡಿ, ಅವನು 2 ರಿಂಗ್ ಹಾಕ್ಕೊಂಡಿದ್ದಲ್ಲ, ಅವನು ಹೇಳಿದ ಮಾತು ಮುಂದುವರಿಸ್ತೇನೆ. ಆತ ಹೇಳ್ದ, ನನ್ನ ತಂದೆ ತಾಯಿಯನ್ನು ನಾನು ಗೌರವಿಸಬೇಕು. ನಾನು ಅಣ್ಣನಾಗಿ, ತಮ್ಮನಾಗಿ, ಪತಿಯಾಗಿ, ಸಹೋದರನಾಗಿ, ಸ್ನೇಹಿತನಾಗಿ ಸಂಬಂಧಗಳನ್ನು ನಾನು ಬೆಲೆ ಕೊಡಬೇಕು. ಸಂಬಂಧಗಳನ್ನು ನಾನು ಗೌರವಿಸಬೇಕು. ಸಂಬಂಧಗಳನ್ನು ಪವಿತ್ರವಾದಂಥ ಸ್ಥಳದಲ್ಲಿಟ್ಟು ಆ ಪಾವಿತ್ರತೆಯನ್ನು ನಾನು ಕೊಡಬೇಕು. ಅದಕ್ಕೆ ತಕ್ಕದಾದ ಜೀವನವನ್ನು ನಾನು ನಡೆಸಬೇಕು ಎನ್ನುವ ಕಾರಣಕ್ಕಾಗಿ ನಾನು ಇಟ್ಕೊಂಡಿದ್ದೇನೆ. 2 ಉಂಗುರಗಳನ್ನು ಹಾಕ್ಕೊಂಡಿದ್ದೇನೆ. ಎಲ್ಲ ಸಂಬಂಧಗಳನ್ನು ಗೌರವಿಸ್ತೇನೆ. ಎಲ್ಲ ಸಂಬಂಧಗಳು ಪವಿತ್ರವಾದಂಥ ಸಂಬಂಧಗಳು ಎನ್ನುವ ರೀತಿಯಲ್ಲಿ ನಾನು ಬಾಳ್ತೇನೆ, ಬದುಕ್ತೇನೆ. ಆ ಸಂಬಂಧಗಳಿಗಾಗಿ ನನ್ನ ಜೀವನವನ್ನೇ ನಾನು ಕೊಡ್ತೇನೆ. ಆ ಸಂಬಂಧಗಳನ್ನು ಉಳಿಸ್ಕೊಳ್ಳಿಕ್ಕಾಗಿ, ಆ ಸಂಬಂಧಗಳನ್ನು ಒಂದಾಗಿಸಲಿಕ್ಕಾಗಿ ಇವತ್ತಿನ ಶುಭ ಸಂದೇಶದಲ್ಲಿ ಸ್ವಾಮಿ ಮತ್ತು ದೇವಮಾತೆ ಅದ್ಭುತವನ್ನ ಮಾಡ್ತಾರೆ. ಸಮಸ್ಯೆಯಲ್ಲಿದ್ರು, ಸಮಸ್ಯೆಯಿಂದ ಅವರ ಸಂಬಂಧಗಳು ಕಡಿದು ಹೋಗುವಂತಹ ಸಂದರ್ಭಗಳಿತ್ತು. ವಿವಾಹ ಸಂದರ್ಭದಲ್ಲೇ ಎಷ್ಟೊಂದು ಸಮಸ್ಯೆಗಳು ಬರೋದು ಅಲ್ವೇ? ವಿವಾಹ ಸಂದರ್ಭದಲ್ಲಿ ಮದುವೆ ದಿನನೇ ಸುಮಾರು ಸಮಸ್ಯೆಗಳು ಬಂದ್ಬಿಡ್ತವೆ. ಒಬ್ಬರೊಬ್ಬರು ಮೂತಿಯನ್ನು ಉತ್ತರಕ್ಕೆ ದಕ್ಷಿಣಕ್ಕೆ ತಿರ್ಸ್ಕೊಂಡು ಬಂದಿರ್ತಾರೆ. ಫೋಟೋಗೆ ಮಾತ್ರ ಆರ್ಟಿಫಿಷಿಯಲ್ ಕೊಟ್ಬಿಡ್ತಾರೆ, ನಗುವನ್ನ ಕೊಟ್ಬಿಡ್ತಾರೆ. ಆದರೆ ಮನಸ್ಸಲ್ಲಿ ಕುಳಿತಾ ಇರುತ್ತೆ, ಏನೋ ಸಮಸ್ಯೆ ಕಾಣ್ತಾ ಇರುತ್ತೆ, ಏನೋ ತಪ್ಪು ಕಾಣ್ತಾ ಇರುತ್ತೆ. ಗಂಡಿನ ಮನೆಯವರು ಕಾಣ್ತಾ ಇರ್ಬೋದು, ಹೆಣ್ಣಿನ ಮನೆಯವರು ಕಾಣ್ತಿರ್ಬೋದು. ಹೇಳ್ಕೊಳ್ಳಾರು, ಬೇರೆಯವ್ರ ಹತ್ರ ಎಲ್ಲ ಹೇಳ್ಕೊಂಡು ಬರ್ತಾರೆ, ಇವ್ರ ಹತ್ರ ಮಾತ್ರ ಹೇಳೋದಿಲ್ಲ. ಬೇರೆಯವ್ರ ಹತ್ರ ಎಲ್ಲ ನಂತೋಳು ಅಂತೋಳು ಇಂತೋಳು ಅಂತ ಹೇಳ್ಕೊಂಡು ಬರ್ತಾರೆ.
ತನ್ನ ಮಗಳನ್ನ ಬೇರೆ ಮನೆಗೆ ಕಳಿಸ್ಬೇಕಾದ್ರೆ ತಾಯಿ ತಂದೆ ಯೋಚನೆ ಮಾಡುವ ರೀತಿ ಏನು ಗೊತ್ತೇ? ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಬೇಕು, ಅವರು ದೇವತೆಗೆ ನೋಡ್ಕೊಬೇಕು, ಉಪ್ಪರಿಗೆ ಮೇಲೆ ಬೆಳೆಸ್ಬೇಕು, ಸಿಂಹಾಸನದಲ್ಲೇ ಕೂರಿಸ್ಬೇಕು, ಅವಳ ಕೈಯಲ್ಲಿ ಜಾಸ್ತಿ ದುಡಿಸ್ಕೋಬಾರ್ದು, ಜಾಸ್ತಿ ಕೆಲಸ ಮಾಡಿಸ್ಕೋಬಾರ್ದು, ಇನ್ನೊಂದು ಮಾಡಬಾರ್ದು, ಚೆನ್ನಾಗಿ ಸುಖವಾಗಿ ಇಟ್ಟಿರ್ಬೇಕು, ನನ್ನ ಮಗಳನ್ನು ಸುಖವಾಗಿ ಇಟ್ಟಿರ್ಬೇಕು. ನನ್ನ ಮಗಳು ತುಂಬಾ ಸುಖವಾಗಿದ್ದಾಳೆ. ಹೇಗೆ? ಒಂದು ಕಡ್ಡಿ ಎತ್ತು ಈ ಕಡೆ ಇಡಂಗಿಲ್ಲ, ಒಂದು ಕಡ್ಡಿ ಎತ್ತು ಈ ಕಡೆ ಇಡಂಗಿಲ್ಲ, ಹಂಗಿಟ್ಟಿದ್ದಾರೆ. ಒಂದು ಕೆಲಸ ಮಾಡೋಂಗಿಲ್ಲ. ನನ್ನ ಅಳಿಯನೇ ಎಲ್ಲ ಕೆಲಸ ಮಾಡ್ತಾನೆ, ನನ್ನ ಅಳಿಯನೇ ಬೆಳಿಗ್ಗೆ ಕಾಫಿ ಕೊಡ್ತಾನೆ, ನನ್ನ ಅಳಿಯನೇ ಬ್ರೇಕ್ಫಾಸ್ಟ್ ಮಾಡ್ಕೊಡ್ತಾನೆ, ನನ್ನ ಅಳಿಯನೇ ಎಲ್ಲ ಟಿಫನ್ ಎಲ್ಲ ಮಾಡ್ಕೊಂಡು ಪಾಪ ಅವ್ನು ಹೋಯ್ತಾನೆ, ಉಪ್ಪಿಟ್ಟು ದೋಸೆನೋ ಹಾಕೊಂಡು ಹೋಗ್ತಾನೆ. ಇವಳು ಏನು ಎದ್ದಾಡಂಗಿಲ್ಲ 9 ಗಂಟೆ ತನಕ. ಚೆನ್ನಾಗಿ ಸುಖವಾಗಿಟ್ಟಿದ್ದಾರೆ ನನ್ನ ಮಗಳನ್ನ. ಸೊಸೆಗೆ ಬಂದಾಗ ಏನಾಗುತ್ತೆ? ಮೂದೇವಿ, ಸೂರ್ಯ ಹುಟ್ಟೋ ಮುಂಚೆ ಎದ್ದೋಳು 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 ಅಂತ ಹೇಳ್ತೀನಿ, ಕಣ್ಣೇ ಬಿಡಲ್ಲ. ಎಷ್ಟು ಸರಿ ಎಬ್ಬಿಸಿದ್ರು ಎದ್ದೋಳದು. ಇವಳು ಅಪ್ಪ ಅಮ್ಮ ಏನು ಬುದ್ಧಿ ಕಲಿಸಿದ್ದಾರೆ ಇವಳಿಗೆ? ಅಪ್ಪ ಅಮ್ಮ ಏನು ಕೆಲಸ ಅವ್ರೆ? ಒಂದು ಕಾಫಿ ಮಾಡಲ್ಲ, ಒಂದು ನಾಷ್ಟ ಮಾಡಲ್ಲ, ಒಂದು ಗುಡಿಸಲ್ಲ, ಒಂದು ರಂಗೋಲಿ ಹಾಕಲ್ಲ, ಒಂದು ನೀರು ಹಾಕಲ್ಲ. ಇಂಥವನ್ನ ತಗೊಂಡು ನನ್ನ ಮನೆಗೆ ನನ್ನ ಮಗಳು ಕಟ್ಬಿಟ್ನಲ್ಲ, ನನ್ನ ಮಗನ ಜೀವನ ಬರಬಾರ್ದಾಗುತ್ತೆ. ಮಗಳು ಮಾತ್ರ ಹಂಗಿರ್ಬೇಕು, ಸೊಸೆ ಇನ್ನೆಂಗಿರ್ಬೇಕು? ಒಂದು ಕಡ್ಡಿ ಎತ್ತಂಗೆ ಗಿಡಗಿಲ್ಲ ಅಂತಿರಲಿಲ್ಲ. ಒಂದು 3 ವರ್ಷದಲ್ಲಿ ಅವಳು 100 kg ಆಗ್ಬಿಡ್ತಾಳೆ. 100 kg ಆದಾಗ ಇವಳು ಬಾಯಿ ಬಿಟ್ಬಿಡ್ತಾಳೆ. ಯಾಕೆ ಮಗಳು ಹಿಂಗೆ ಆಗ್ಬಿಟ್ಟೆ? ಚೆನ್ನಾಗಿ ನೋಡ್ಕೊಂತಾವ್ರವ. ಉಪ್ಪಲ್ಲ, ತುಪ್ಪ, ಬೆಣ್ಣೆ ಇದರಲ್ಲೇ ಬೆಳೆಸ್ತಾರಮ್ಮ, ಮುಳುಗಿಸಿ ತೇರಿಸ್ತಾರಮ್ಮ, ಚೆನ್ನಾಗಿ ಸಾಕ್ತಾರಮ್ಮ, ತಿಂದು ಏನು ಮಾಡಲಮ್ಮ? ಹಿಂಗಾಗ್ತೀನಿ. ಏನು ಮಾಡಲಿ ಡಾಕ್ಟ್ರೆ? ಏನು ಮಾಡೋಂಗಿಲ್ಲ. ದಿನ ಈ ಬೆಟ್ಟನ ಒಂದು 10 ಸರಿ ಹತ್ತಿಬಿಟ್ರೆ ಕಡ್ಡಿ ಹಂಗೆ ಆಗ್ಬಿಡ್ತಾಳೆ. ಕಡ್ಡಿ ಎತ್ತಿಡ್ಲಿಲ್ಲ, ನೀನು ಕಡ್ಡಿ ಹಂಗೆ ಹಾಕ್ಬೇಕಂದ್ರೆ ಬೆಟ್ಟ ಹಾಕಬೇಕು, ಗುಡ್ಡ ಹಾಕಬೇಕು. ಇದೆಲ್ಲೋ ಕೇಳಿದ್ದು ನಿಮಗೆ ಹೇಳ್ತೀನಿ. ಆತ್ಮೀಯ ಸಹೋದರಿಯರೇ, ಸಹೋದರರು, ಪವಿತ್ರ ಸಂಬಂಧಗಳನ್ನು ಕಾಪಾಡಲಿಕ್ಕೆ, ಅದರಲ್ಲೂ ವಿವಾಹದ ಸಂಬಂಧವನ್ನು ಕಾಪಾಡಲಿಕ್ಕೆ, ಅವರ ಸಮಸ್ಯೆಗಳನ್ನು ದೂರ ಮಾಡಲಿಕ್ಕೆ, ಅವರಿಗೆ ಸಂತೋಷವನ್ನು ಕೊಡಲಿಕ್ಕೆ, ಅವರಲ್ಲಿ ಐಕ್ಯತೆಯನ್ನು ತಂದು ಕೊಡಲಿಕ್ಕೆ ಯೇಸು ಸ್ವಾಮಿ ದೇವರ ತಾಯಿ ಆ ವಿವಾಹ ಸಂಸ್ಕಾರಕ್ಕೆ ಹೋಗಿದ್ದಾರೆ. ನಾವೇನು ಮಾಡಬೇಕು? ನಾವೆಲ್ಲ ವಿವಾಹವಾಗಿರುವ ನೀವೆಲ್ಲರೂ ನೀವು ಏನು ಮಾಡಬೇಕು? ನಿಮ್ಮ ಕುಟುಂಬಗಳಲ್ಲಿ ಏನು ಮಾಡಬೇಕು? ಇಷ್ಟು ಮಾಡಿ. ದೇವರ ತಾಯಿ ಬಂದು ಯೇಸು ಸ್ವಾಮಿ ಬಳಿಗೆ ಬಂದು ಹೇಳ್ತಾ ತನ್ನ ಮಗನೇ, ಅವರೊಂದು ಸಮಸ್ಯೆ ಆಗಿದೆಪ್ಪ, ಅವರ ಕುಟುಂಬದಲ್ಲಿ ಒಂದು ಸಮಸ್ಯೆ ಆಗಿದೆ, ಅವರ ಸಂಬಂಧದಲ್ಲಿ ಒಂದು ಸಮಸ್ಯೆ ಆಗಿದೆ, ಅವರ ಸಂಸಾರದಲ್ಲಿ ಏನೋ ತೊಡಕು ಬಂದಿದೆ, ಏನೋ ಬಿರುಗಾಳಿ ಬಂದಿದೆ. ಏನಾದರೂ ಮಾಡ್ತೀಯಾ? ಏನಾದರೂ ಮಾಡು. ಏನು ಮಾಡಲಪ್ಪ ನಾನು? ನೀನು ಮಾಡಪ್ಪ. ಹೋಗಿ ಅಲ್ಲಿರೋ ಜನರಿಗೆ ಹೇಳ್ತಾಳೆ, ನನ್ನ ಮಗ ಏನು ಹೇಳ್ತಾನೋ ಹಂಗೆ ಮಾಡಿ, ನನ್ನ ಮಗ ಏನು ಹೇಳ್ತಾನೋ ಹಂಗೆ ಮಾಡಿ. ಈ ಸಂಬಂಧ ಚೆನ್ನಾಗಿರಬೇಕು ಅನ್ನೋದಾದರೆ, ಈ ಕುಟುಂಬಗಳು ಚೆನ್ನಾಗಿರಬೇಕು ಅನ್ನೋದಾದರೆ, ನಿಮ್ಮ ವಿವಾಹ ಸಂಬಂಧಗಳು ಚೆನ್ನಾಗಿರಬೇಕು ಅನ್ನೋದಾದರೆ, ಎಲ್ಲ ಕಷ್ಟಗಳನ್ನು ಅವ್ರ ಬಳಿಗೆ ತೆಗೆದುಕೊಂಡೋಗಿ ಅವ್ರು ಹೇಳ್ದಂಗೆ ನೀವು ಮಾಡಿ. ಅವ್ರು ಹೇಳೋದೇನು ಅದನ್ನು ನೀವು ಸಾಚಾ ತಪ್ಪದೆ ಅಕ್ಷರಶಃ ಪಾಲಿಸ್ಬಿಡಿ. ಸಂಬಂಧಗಳು ಚೆನ್ನಾಗಿರ್ತವೆ, ಸಂಸಾರಗಳು ಚೆನ್ನಾಗಿರ್ತವೆ, ಕುಟುಂಬಗಳು ಚೆನ್ನಾಗಿರ್ತವೆ, ವಿವಾಹ ಬಂಧನಗಳು ಚೆನ್ನಾಗಿರ್ತವೆ, ಇನ್ನು ಗಟ್ಟಿ ಆಗ್ತವೆ, ಭದ್ರವಾಗ್ತವೆ. ಸಮಾಜಕ್ಕೆ ಒಂದು ಉತ್ತಮವಾದಂಥ ಆದರ್ಶ ದಂಪತಿಗಳಾಗ್ತೀವಿ. ಟಿವಿಯಲ್ಲಿ ಬರೋ ಆದರ್ಶ ದಂಪತಿಗಳೆಲ್ಲ ನಿಜ ಜೀವನದಲ್ಲಿ ನಮ್ಮ ಕುಟುಂಬಗಳಲ್ಲಿ, ವಠಾರಗಳಲ್ಲಿ ಆದರ್ಶ ದಂಪತಿಗಳಾಗಿ ಬಾಳುವುದು ಅನ್ನೋದಾದರೆ ನಾವೆಲ್ಲ ಒಂದಾಗಿರೋದು. ತಂದೆ ತಾಯಿಗಳು ಒಂದಾಗಿದ್ದಾಗಲೇ ಮಕ್ಕಳು ಅದರಿಂದ ಕಲಿತಾರೆ. ಮಕ್ಕಳು ಕಲಿತಾಗ ಮುಂದೊಂದು ದಿನ ಅವರು ಕೂಡ ತಂದೆ ತಾಯಿಗಳನ್ನೇ ಅನುಕರಿಸ್ತಾರೆ. ತಂದೆ ತಾಯಿಗಳನ್ನು ಅನುಕರಿಸಿದಾಗ ನೀವೇನು ಕೊಟ್ರಿ ಅದನ್ನು ಮಕ್ಕಳು ಪ್ರತಿಫಲಿಸ್ತಾರೆ. ಆತ್ಮೀಯ ಸಹೋದರಿಯರೇ, ಸಹೋದರರು, ನಮ್ಮೆಲ್ಲ ಕುಟುಂಬಗಳಿಗಾಗಿ ಪ್ರಾರ್ಥನೆ ಮಾಡೋಣ. ಅದರಲ್ಲೂ ವಿಶೇಷವಾಗಿ ಕಾರಣಾಂತರಗಳಿಂದ ಯಾವುದ್ಯಾವುದೋ ಕಾರಣಗಳಿಗೆ ತಪ್ಪು ಹುಡುಗಿದಿರ್ಬೋದು ಅಥವಾ ಹುಡುಗಂದಿರ್ಬೋದು, ಯಾರದೋ ಒಬ್ಬರದು ತಪ್ಪಿದ್ದೆ ಅಂತ ಅಥವಾ ಇಬ್ಬರದು ಇರ್ಬೋದು. ಇವರನ್ನೇ ತೆಗಳ್ಬೇಕಂತಲ್ಲ, ಅವ್ರನ್ನೇ ಹೊಗಳಬೇಕು. ಇವ್ರ ಪಾಪ ಏನೂ ನೀವು ಮಾಡಿಲ್ಲ, ಇವರು ಅಪರಾಧಿ, ಇವ್ರು ನಿರಪರಾಧಿ, ಯಾವುದನ್ನು ನಾವು ತೆಗೆದುಕೊಳ್ಳದೆ ಒಂದು ವಿವಾಹ ಸಂಸ್ಕಾರಕ್ಕೆ ನೀವೇನಾದರೂ ಹೋದರೆ ಫಂಕ್ಷನ್ಗೆ ಹೋಗೋದು ಮಾತ್ರ ಬಿಟ್ಬಿಡಿ, ಬಲಿಪೂಜೆಗೆ ಹೋಗಿ. ಹೋದ್ವಾರ ನಾನು ಹೇಳ್ತಿದ್ದೆ, ತುಂಬ ಜನ ನಮ್ಮಲ್ಲಿ ರಿಸೆಪ್ಷನ್ಗೆ ಹೋಗ್ತೀರಾ, ಮದುವೆ ಪೂಜೆಗೆ ಹೋಗಲ್ಲ. ಯಾಕೆ ಹಾಗೆ ಮಾಡ್ತೀರಿ? ನಾನು ಪೂಜೆಗೆ ಮಾತ್ರ ಹೋಗ್ತೀನಿ, ರಿಸೆಪ್ಷನ್ಗೆ ಹೋಗಲ್ಲ. ಯಾಕೆಂದರೆ ಮನೆಯಲ್ಲಿ ಊಟ ವೇಸ್ಟ್ ಆಗಿಬಿಡುತ್ತೆ, ಅದು ತಿನ್ನೋರು ಯಾರೇ ಇಲ್ಲ, ಇಲ್ಲಾಂದ್ರೆ ಫ್ರಿಜ್ಜಲ್ಲಿ ಇಟ್ಟು ಮತ್ತೆ ನಾಳೆ ಬೆಳಗ್ಗೆ ಕೊಡ್ತಾರಲ್ಲ ಅಂತ ಭಯ ಅಷ್ಟೇ. ಪೂಜೆಗೆ ಹೋಗಿ ಅವರಿಗಾಗಿ ಪ್ರಾರ್ಥನೆ ಮಾಡಿ, ಅವರನ್ನು ಆಶೀರ್ವಾದ ಮಾಡಿ, ಆಮೇಲೆ ರಿಸೆಪ್ಷನ್ಗೆ ಹೋಗಿ ಗಡದ್ದಾಗಿ ತಿನ್ಬಿಟ್ಟು ಬನ್ನಿ. ಬೇಡ ಅಂತಿಲ್ಲ. ನೀವು 500 ರೂಪಾಯಿ ಕೊಡೋದಾದರೆ ಸ್ವಲ್ಪ ತಿನ್ನಿರಿ, 1000 ರೂಪಾಯಿ ಕೊಡೋದಾದ್ರೆ ಜಾಸ್ತಿ ತಿನ್ನಿರಿ. ನೀವು ಕಾಸು ಕೊಟ್ಟಷ್ಟು ಕಜ್ಜಾಯ ಆಗ್ತಾವಿದೆ. ಹಾಗೆ 100 ರೂಪಾಯಿ ಹಾಕ್ಬಿಟ್ಟು 300 ರೂಪಾಯಿ ಪ್ಲೇಟ್ ತಿನ್ಬಿಟ್ಟು ಬಂದರೆ ಏನು ಚೆನ್ನಾಗಿರಲ್ಲ. ನಾವು ಹಂಗೆ ಮಾಡಬೇಡಿ. ಕೈ ತುಂಬ ದುಡ್ಡು ಕೊಟ್ಬಿಟ್ಟು ಆಶೀರ್ವಾದ ಇಲ್ಲಿ ಮಾಡಿ, ಅಲ್ಲೋಗಿ
ಗಿಫ್ಟ್ ಕೊಟ್ಬಿಟ್ಟು ಬನ್ನಿ. ನಾನು ಹೇಳ್ತಿದ್ದೆ, ಒಂದು ಕಪಲ್ಗೆ ಇದ್ದರು, ಬರೀ 40 ಜನನೂ ಇರಲಿಲ್ಲ ಪೂಜೆಗೆ. ಇಲ್ಲಿ 4-5 ಜನ ಗುರುಗಳಿದ್ದೀವಿ. ನಾನು ಪ್ರಬೋಧನೆ ಮಾಡಬೇಕಾದ್ರೆ ಹೇಳಿದೆ, ಇಂಥ ತಿರುಗಿ ನೋಡ್ರಪ್ಪ, ತಿರುಗಿ ನೋಡ್ರು ಅವರಿಬ್ರು ಎಷ್ಟು ಚೆನ್ನಾಗಿದ್ದಾರೆ, ಇಲ್ಲಿ ಕೌಂಟ್ ಮಾಡ್ಕೊಳ್ಳೋ, ಮುಖಾಲ ಪರಿಚಯ ಮಾಡ್ಕೊಳ್ಳೋ, ಹೆಸರು ಬಂದು ಇಟ್ಕೊಳ್ಳೋ, ಇವ್ರು ಬಂದರೆ ಮಾತ್ರ ಇವ್ರಿಗೆ ಊಟ ಹಾಕೋ, ಬೇರೆ ಯಾರು ಬಂದರೂ ಊಟ ಹಾಕ್ಬೇಡ, ಯಾರಿಗೂ ಊಟ ಹಾಕ್ಬೇಡ, ಇಷ್ಟಂತೂ ಮಾಡು. ಯಾಕೆಂದರೆ ನಿಮಗೆ ಕಾರಣಗಳಿವೆ, ಕೆಲಸಗಳಿವೆ, ಐ ಅಂಡರ್ಸ್ಟ್ಯಾಂಡ್. ಆಫೀಸಿಂದ ಬರೋದು ಲೇಟ್ ಆಗುತ್ತೆ, ಕರೆಕ್ಟಾಗಿ ರಿಸೆಪ್ಷನ್ಗೆ ಹೋಗ್ತೀವಿ, ಪೂಜೆಗೆ ಬರೋಕ್ಕೆ ಟೈಮ್ ಆಗಲ್ಲ. 2:30ಗೆ ಇಟ್ಕೊಂಡಿರ್ತಾರೆ, 3:30ಗೆ ಇಟ್ಕೊಂಡಿರ್ತಾರೆ, 4:00 ಇಟ್ಕೊಂಡಿರ್ತಾರೆ, ಹೋಗೋಕ್ಕಾಗಲ್ಲ. ಹಂಗೆ ಹೋಗೋಕ್ಕಾಗಲ್ಲ ಅಂದರೆ ರಿಸೆಪ್ಷನ್ಗೆ ಹೋಗಬೇಡಿ. ವೆರಿ ಸಿಂಪಲ್. ಅಲ್ಲಿಗೆ ಹೋಗೋಕ್ಕೆ ಸಮಯ ಅವಕಾಶ ಮಾಡಿಕೊಡುವ ನಾವು ಇಲ್ಲಿಗೆ ಬರಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ನಮ್ಮೆಲ್ಲ ಕುಟುಂಬಗಳಿಗಾಗಿ ಪ್ರಾರ್ಥನೆ ಮಾಡೋಣ. ಯಾವ್ಯಾವುದೋ ಕಾರಣಗಳಿಗಾಗಿ ಸಂಬಂಧಗಳು ಒಡೆದು ಹೋಗ್ತಾ ಇದೆ, ತುಂಬ ಸಂಬಂಧಗಳು ಬಿದ್ದು ಹೋಗ್ತಾ ಇದೆ. ಏನೇನೋ ಕಾರಣಗಳು, ಏನೇನೋ ಸಮಸ್ಯೆಗಳು, ಏನೇನೋ ಬಿಡಿಸಲಾಗದ ಗಂಟುಗಳು, ಆಗೋದೇ ಇಲ್ಲ ಜೀವನ ಏನೋ ಅಂತ ಪರಿಸ್ಥಿತಿಗೆ ಬಂದುಬಿಟ್ಟಿರುವ ಎಷ್ಟೋ ವಿವಾಹ ಸಂಬಂಧಗಳಿಗಾಗಿ ಪ್ರಾರ್ಥನೆ ಮಾಡಿ. ಪ್ರತಿನಿತ್ಯ ನಿಮ್ಮ ಕುಟುಂಬದ ಪ್ರಾರ್ಥನೆಯಲ್ಲಿ ನಿಮ್ಮ ಕುಟುಂಬಕ್ಕಾಗಿ ಎಷ್ಟು ಪ್ರಾರ್ಥನೆ ಮಾಡ್ತಿರೋ ಬೇರೆ ಎಲ್ಲ ಕುಟುಂಬಗಳಿಗಾಗಿ ಪ್ರಾರ್ಥನೆ ಮಾಡಿ. ದೇವರ ತಾಯಿಯ ಶಕ್ತಿಯುತವಾದಂಥ ಮಧ್ಯಸ್ಥಿಕೆಯ ಪ್ರಾರ್ಥನೆ, ಯೇಸುವಿನ ಪವಾಡ ಶಕ್ತಿ, ಅದ್ಭುತವಾದಂಥ ಮಹೋನ್ನತವಾದ ಶಕ್ತಿಯಿಂದ ನಮ್ಮೆಲ್ಲ ಸಂಬಂಧಗಳು ಗಟ್ಟಿಯಾಗಲಿ. ಎಲ್ಲ ದಂಪತಿಗಳು ಪ್ರೀತಿ, ಪ್ರೇಮ, ವಿಶ್ವಾಸ ಇವುಗಳಲ್ಲಿ ಬಾಳುವಂತಾಗಲಿ. ಆದರ್ಶ ಕುಟುಂಬವಾಗಿ ಸಂತೋಷದಿಂದ, ಸಮಾಧಾನದಿಂದ ಬಾಳೋ ಸಂಸಾರವಾಗಲಿ.